ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ಇವಾಗ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಏನಪ್ಪ ಅಂದರೆ ನಮ್ಮ ಹುಡುಗರೆಲ್ಲ ಇವಾಗ ಲೈಕ್ ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ ಬೆಳಗ್ಗೆ ಎಲ್ಲ ಡಿಸೈಡ್ ಮಾಡಿಕೊಂಡು ನಮ್ಮ ಊರ ಹತ್ರನೇ ಇರೋ ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಸೊ ಸ್ವರ್ಗಕ್ಕೆ ಇನ್ನೊಂದು ಹೆಸರೇ ನಮ್ಮ ಊರುಗುರು. ಸೊ ನಿಮಗೆ ಮುಂದೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಬನ್ನಿ, ನಮ್ಮ ಹುಡುಗರೆಲ್ಲ ಇಲ್ಲೇ ನಿಂತವ್ರೆ. ಇಲ್ಲಿ ಫಸ್ಟ್ ನಿಂತಿರೋನು ನಮ್ಮ ಶಿಷ್ಯ. ಇವನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರೆಲ್ಲ ನಮ್ಮ ಹುಡುಗರೇನೆ. ಸೊ ಎಲ್ಲ ಫುಲ್ ರೆಡಿಯಾಗಿ ಬಂದಿದ್ದಾರೆ, ಇವಾಗ ಹೋಗ್ಬೇಕು. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ. ಸೊ ಹಂಗೆ ಈ ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಭಾಳ ಜನ ಬರ್ತಿದ್ದಾರೆ ಇವಾಗ. ಆ್ಯಕ್ಚುಲಿ ಮುಂದ್ಗಡೆ ಇರೋದು ಮೇಲೆ ಪ್ಲೇಸ್ ಇದೆ, ಹಂಗೆ ಒಂದು ಚಿಕ್ಕದು ಟೆಂಪಲ್ ಇದೆ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಗೈಸ್ ಆಕ್ಚುಲಿ ನಾವು ಮೇಲ್ಗಡೆ ಬಂದ್ವಿ. ಇವಾಗ ನೋಡಿದ್ರೆ ಇಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಇಲ್ಲಿ ಒಳಗಡೆ ಬಿಡ್ತಾರೋ ಇಲ್ಲ, ಬಟ್ ನಾವು ಗೊತ್ತಲ್ಲ, ಇಂಥ ಕೆಲಸನೇ ನಾವು ಜಾಸ್ತಿ ಮಾಡೋದು. ಎಲ್ಲಿ ಕೆಲಸ ಅಲ್ವಾ, ಸೊ ಅಲ್ಲೇ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ವಾಚ್ಮನ್ ಇದ್ದಾರೆ, ಬನ್ನಿ ಕೇಳೋಣ ಅವ್ರಿಗೆ ಏನಕ್ಕೆ ಈ ಕಡೆ ಬಿಡಲ್ಲ ಅಂತ ಕೇಳೋಣ. ಅಣ್ಣ ಏನಕ್ಕೆ ಬಿಡ್ತಾ ಇಲ್ಲ ಅಣ್ಣ ಈ ಕಡೆ ಏನಕ್ಕೆ ಬಿಡ್ತಾ ಇಲ್ಲ? ಅಲ್ಲಿ ಪ್ರೈವೇಟ್ನಾಗೆ ಯಾರು ಬಿಡ್ತಾ ಇಲ್ಲ, ಅದನ್ನೆಲ್ಲ ಹುಡುಗ ಹುಡುಗಿ ಬಂದು ನೀರು ಹೊತ್ತು ಕೆಲಸ. ಸೊ ಕಪಲ್ಸ್ ಎಲ್ಲ ಬಂದು ಎಲ್ಲ ಇದು ಮಾಡ್ತಿರ್ತಾರೆ, ವರ್ತನೆ ಮಾಡ್ತಾರಲ್ಲ, ಬೇಡ. ಮತ್ತೆ ಆಮೇಲೆ ಕರಡಿ ಚಿರ್ತಿನ ಇದಾವೆ, ಅವ್ರು ಇಬ್ಬಿಬ್ಬರೇ ಬರ್ತಾರೆ, ಏನಾರು ಅನಾಹುತ ಆದ್ರಂತ. ಅಣ್ಣ ನಿಮ್ಮ ಹೆಸರು? ಯೋಗೇಂದ್ರ ಅಂತ. ಯಾವ ಊರು? ಸೊ ನಮ್ಮ ಹುಡುಗರೆಲ್ಲ ಇವಾಗ ಬೇಜಾರಾಗಿ ಮತ್ತೆ ವಾಪಸ್ ಮನೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ನಾವು ಇನ್ನೊಂದು ಇಂಟ್ರೆಸ್ಟ್ ಆಗಿರೋಂಥ ಜಾಗಕ್ಕೆ ಹೋಗ್ತೀವಿ. ಸೊ ಬನ್ನಿ ತೋರ್ಸೋಣ. ಅಲ್ಲಿ ಕರಡಿ ಗುಡ್ಡ ಅಂತ ಇದೆ ಅಂತೆ, ಹೊಸ ಪ್ಲೇಸು. ಸೊ ಅಲ್ಲಿ ನೋಡೋಣ. ಆಕ್ಚುಲಿ ಬಂದು ಇಲ್ಲಿ ಫೋಟೋ ಶೂಟ್ ಮಾಡ್ತಾವೆ. ನಿಮಗೆ ಗೊತ್ತಿಲ್ಲ, ಫೋಟೋ ಶೂಟ್ ಮಾಡ್ಬೇಕಂದ್ರೆ ಮುಖನೂ ಚೆನ್ನಾಗಿರ್ಬೇಕು ಅಂತ. ಆಕ್ಚುಲಿ ಹುಡ್ತಾನೆ ಸುಂದರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೀವು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಬರ್ದಿದ್ದಾರೆ ಡೀಟೇಲ್ಸ್. ಅಂದರೆ ಲೈಕ್ 1500 ಕಿಲೋ ವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಅದು ಒಂದು ದಿನಕ್ಕೆ ಒಂದು ಕಂಬದಲ್ಲಿ. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಭಾಳಷ್ಟು ಕಂಬ ಹಾಕಿದ್ದಾರೆ. ಸೊ ಎಲ್ಲದರಿಂದ 1500 ಕಿಲೋ ವ್ಯಾಟ್ ಎಲೆಕ್ಟ್ರಿಸಿಟಿ ಅಂದರೆ ಎಷ್ಟು ಜನ್ರೇಟ್ ಆಗುತ್ತೆ ಪರ್ ಡೇಗೆ ಅಂತ. ಸೊ ನಮ್ಮ ಹುಡುಗರು ಫುಲ್ಲು ಫೋಟೋ ಶೂಟ್ ಮಾಡ್ತಿದ್ದಾರೆ. ಸೊ ಬನ್ನಿ. ಸೊ ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ ಇಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ ಒಳಗಡೆ. ಗುರು ಕಾರ್ ಯಾರ್ದಂತ ಗೊತ್ತಿಲ್ಲ, ಆದ್ರೆ ನಮ್ಮ ಹುಡುಗರು ಮಾತ್ರ ಕಾರ್ ಅವ್ರದೇ ಅನ್ನೋ ತರ ಫೋಟೋ ಶೂಟ್ ಮಾಡಿಸ್ತವ್ರೆ. ಕಾರ್ ಯಾರ್ದಂತ ನಿಜವಾಗ್ಲೂ ಗೊತ್ತಿಲ್ಲ. ಗಾಯ್ಸ್ ಈಗ ನಮ್ಮ ಹುಡುಗರು ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಬನ್ನಿ ನಾವು ಜಯನಗರ ಅವ್ರ ಜೊತೆ. ನೋಡ್ತಾ ಇರ್ಬೋದು ನಮ್ಮ ಹುಡುಗರು ಫುಲ್ ಸೈಕಾಗಿ ಡ್ಯಾನ್ಸ್ ಮಾಡ್ತವ್ರೆ. ಬಚ್ಚನ್ಗೆ ದೇವ್ರು ಬಂದ್ಬಿಟ್ಟಿದೆ ಈ ಕಡೆ ಇರೋಂಗೆ. ಸೊ ನಾವು ಹೋಗಿ ಜಾಯ್ನ್ ಆಗ್ತೀವಿ. ನೋಡಿ ಗಾಯ್ಸ್ ಇವಾಗ ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹನಿ 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 ಮಂಜಿನ ಹನಿಯಾದೆ, ಕಣ ಕಣದಲ್ಲಿ ಕರಗಿ ನೀರಾದೆ. ಗುರು ನಮ್ಮೂರಿಗೆ ಫಾರಿನರ್ ಬಂದಿದ್ದಾರೆ. ಗುರು ಫಾರಿನರು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೆಳಕಾಗಿ ಬಾ, ಮುಂಜಾನೆ ಮಂಜು ನೀನಾಗಲು, ಹೊಂಗಿರಣವಾಗಿ ನಿನ್ನ ಸೇರಲು, ಸುಮ್ಮನೆ ನೀ ಕಾಯಿಸಬೇಡ. ಸೊ ಗಾಯ್ಸ್ ಆ್ಯಕ್ಚುಲಿ ಈಗ ಆ ಪ್ಲೇಸಿಂದ ಬಂದಿದ್ದು. ಈಗ ಲೈಕ್ ಶಾಂತಿ ಸಾಗರ್ ಅಂತ ಪ್ಲೇಸ್ ಇದೆ ನಿಯರು. ಸೊ ಅಲ್ಲಿ ಬಂದಿದ್ದೀವಿ ಈಗ.
ಅದೇ ಗುರು, ಈ ಬ್ಯಾಂಗ್ಳೂರ್ ಲೈಫ್ಗಿನ್ನ ಈ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಫುಲ್ ಫೀಲ್ ಮಾಡಿಸ್ಬಿಡ್ತೀನಿ. ಸೈಕಾಗಿ 100% ಅಂದರೂ ಗ್ಯಾರಂಟಿ ಅದು. ಆ್ಯಕ್ಚುಲಿ ಈ ಬ್ಯಾಂಗ್ಳೂರಲ್ಲಿ ಗುರು, ಆ ಟ್ರಾಫಿಕಲ್ಲಿ, ಆ ಆಫೀಸು, ಸ್ಟ್ರೆಸ್ಸು, ಪೊಲ್ಯೂಷನ್ನು, ಇದೆಲ್ಲ ಯಾರಿಗೆ ಬೇಕು ಗುರು? ನೀವು ಬನ್ನಿ, ನಿಮಗೆ ಸ್ವರ್ಗ ಇದೆ ನಿಮಗೆ. ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸು ಬಂದು ವೆಯ್ಟ್ ಮಾಡ್ತಿದ್ದಾರೆ. ಮಚ್ಚ ಹಾಯ್ ಹೇಳೋ ಮಚ್ಚ. ಲೋ ಹೇಳೋ, ನಿನ್ನ ಫ್ಯಾನ್ಸ್ ನೋಡ್ತಾವ್ರು, ಹೇಳೋ. ನನ್ನ ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ಮಾತಾಡೋ ಮಾತಿನಲ್ಲಿ. ಆ್ಯಕ್ಚುಲಿ ಇದು ಶಾಂತಿ ಸಾಗರ ಅಂತ. ಇದು ದಾವಣಗೆರೆಯಿಂದ ಒಂದು 20 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ದೂರ ಇರೋದು. ಬಟ್ ಪ್ಲೇಸ್ ಮಾತ್ರ ಸೈಕ್ ಐತೆ. ಸೊ ಇಲ್ಲಿಂದ ವ್ಯೂ ಮಾತ್ರ ಸೈಕ್ ಆಗಿರುತ್ತೆ. ನಿಮಗೆ ಮೇಲ್ಗಡೆ ಹೋಗ್ಬೋದು, ಅಲ್ಲಿ ಟೆಂಪಲ್ ಇದೆ. ಸೊ ಅಲ್ಲಿಂದ ನೀವು ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಯಾರಾದರೂ ದಾವಣಗೆರೆ ನಿಯರ್ ಯಾರಾದರೂ ಇದ್ದರೆ ಬಂದು ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಇಲ್ಲಿ ಬೋಟಿಂಗ್ ಗೀಟಿಂಗ್ ಎಲ್ಲ ಇರುತ್ತೆ. ಬಟ್ ಇವಾಗ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ. ಸೊ ಗಾಯ್ಸ್, ಆ್ಯಕ್ಚುಲಿ ನಾವೀಗ ಅಲ್ಲಿಂದ ಬೇರೆ ಕಡೆ ಬಂದ್ವಿ, ಅಂದರೆ ಇನ್ನೊಂದು ನೀರು ಹತ್ರ ಇದೆ. ಸೊ ಆ ಪ್ಲೇಸ್ ಹತ್ರ ಬಂದ್ವಿ. ಬಟ್ ನೋಡಿದ್ರೆ ಏನಪ್ಪ, ಇಲ್ಲಿ ದಾರಿನೇ ಇಲ್ಲ ಗುರು. ಸೊ ನಾವೇ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ನೋಡಿದ್ರೆ ಆಲ್ರೆಡಿ ರೀಚ್ ಆಗಿಬಿಟ್ಟವ್ರೆ ಡೆಸ್ಟಿನೇಷನ್ ಹತ್ರ. ಈ ನನ್ನ ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ಮಾತಾಡೋ ಮಾತಿನಲ್ಲಿ ನಾ ಹಾಡೋ ಹಾಡಿನಲ್ಲಿ ಏಕೋ ಕಾಣೆ ನೀನೆ ಕಾಣುವೆ ಏಕೋ ಸೊ ಗುರು, ಆ್ಯಕ್ಚುಲಿ ಲೈಕ್ ಆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಸೊ ಇವಾಗ ಮೇಲ್ಗಡೆ ಸೇತುವೆ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮ ಹುಡುಗರು ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ಮೇಲ್ಗಡೆ ಬನ್ನಿ, ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿರುತ್ತೆ. ಸೊ ನೋಡೋಣ ಅಲ್ಲಿಂದ ಯಾವ ಥರ ಇರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫ್ಯಾಮಿಲಿಗಳೆಲ್ಲ ಬರ್ತಿದ್ದಾರೆ. ಸೊ ಇವಾಗ ಈವ್ನಿಂಗು ವೆದರ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಭಾಳ ಜನ ಬರ್ತಿದ್ದಾರೆ. ಒಂದ್ ನಿಮಿಷ ನಿಂತ್ಕೋ. ಆಹಾ, ಒಳ್ಳೆ ಮೊಟ್ಟೆ ಹಿಡಿದಿರೋ ಬೆಂಕಿ ಕೊಳಿದ್ರ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ ಗುರು, ನೀರೇ ಇಲ್ವಲ್ಲ ಗುರು. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನೀರು ಇರುತ್ತೆ ಅಂತ, ನೋಡಿದ್ರೆ ಫುಲ್ಲು ಖಾಲಿ. ಸೊ ವೇಸ್ಟ್ ಆಯಿತು ಬಂದಿದ್ದು. ಸೊ ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡು. ಮೇ ಬಿ ಗೊತ್ತಿರಲಿಲ್ಲ ನನಗೆ ನೀರಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎಸ್, ಗುರು, ಪುಷಪ್ಸ್ನ ಜಿಮ್ಮಲ್ಲಿ ಹೊಡೆದಿರ್ತೀರಾ, ಮನೇಲಿ ವರ್ಕೌಟ್ ಮಾಡುವಾಗ ಮಾಡಿರ್ತೀರಾ. ಬಟ್ ಸೇತುವೆ ಮೇಲೆ ಪುಷಪ್ಸ್ ಹೊಡೆದಿದ್ದನ್ನ ಯಾವ ಥರ ನೋಡಿದ್ದೀರಾ? ಸೊ ಇವಾಗ ನಾವು ಲೈವ್ ಆಗಿ ತೋರಿಸ್ತೀವಿ, ಬನ್ನಿ ಯಾವ ಥರ ಇರುತ್ತೆ ಅಂತ. ನಾನು ನಮ್ಮ ಹುಡುಗ ಫುಲ್ ಪುಷಪ್ ಚಾಲೆಂಜ್ ಇವಾಗ. ಗುರು, ಆ್ಯಕ್ಚುಲಿ ಈ ಕಡೆ ಸೈಡ್ ನೋಡಿ ಎಲ್ಲ ಅಲ್ಕ ನನ್ನ ಮಕ್ಕಳು ಹೆಂಗವ್ರೆ. ಬಟ್ ನಿಮಗೆ ಬಂದು ಇಲ್ಲಿ ಎಮೋಷನ್ನು ಫುಲ್ಲು, ಲೈಕ್ ತಾಯಿ ಪ್ರೀತಿ ಯಾವ ಥರ ಇರುತ್ತೆ ಅಂತ ನೋಡಿ ಗಾಯ್ಸ್ ಇಲ್ಲಿ. ಸೊ ಗಾಯ್ಸ್, ಆ್ಯಕ್ಚುಲಿ ಈಗ ಆ ಪ್ಲೇಸಿಂದ ಇವಾಗ ಬೇರೆ ಕಡೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನಮ್ಮ ಹುಡುಗರು ಸ್ವೀಟು ಅದು ಇದು ತಿನ್ನೋಣ ಅಂತ ಅಂದರು. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ಫ್ರೆಂಡ್ಸ್, ಚಿಪ್ಸ್ ತಿನ್ನೋಣ. ಆ್ಯಕ್ಚುಲಿ ಇದು ಸ್ವೀಟು ಊರು ನೀರು ಹತ್ರ. ಬಟ್ ಎಲ್ಲ ಥರದ ಸ್ವೀಟು ಅದು ಇದು ಎಲ್ಲ ಶಾಪ್ಸ್ ಇದೆ ಇಲ್ಲಿ. ಸೊ ಗೈಸ್, ಆ್ಯಕ್ಚುಲಿ ಈಗ ನಮ್ಮ ಹುಡುಗರು ಎಗ್ ಪಪ್ ತಿನ್ನಂತ ಒಳಗಡೆ ಬಂದಿದ್ದೀವಿ. ಸೊ ಎಲ್ಲ ಒಳಗಡೆ ಕೂತಿದ್ದಾರೆ, ಬನ್ನಿ ನೋಡೋಣ. ಆ್ಯಕ್ಚುಲಿ ಒಳಗಡೆ ಆರ್ಡರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ನಮ್ಮ ಇನ್ನೊಬ್ಬ ಹುಡುಗ ಈ ಕಡೆ ಅವನೇ ಶಿಷ್ಯ. ಸೊ ಈ ಕಡೆ ಫುಲ್ಲು ಪಾನಿಪುರಿ ತಿನ್ನೋದಂತ ಒಬ್ಬನೇ ಬಂದವನೇ ಸೈಡ್ಗೆ. ನೋಡ್ತಾ ಇರ್ಬೋದು ಇಲ್ಲಿ ಏನೋ ರೆಡಿ ಮಾಡಿಸ್ತವನೆ. ಏನು ಮಾಡ್ತಿದ್ಯಾ ಗುರು? ಗೋಬಿ ಮಗ, ಒಳ್ಳೆ ಸ್ಟ್ರೀಟ್ ಡೈನಿಂಗ್ ಬಂದ್ಬಿಟ್ಟು ಒಳ್ಳೆ ಸ್ಟ್ರೀಟ್ ಊಟ. ಅಣ್ಣ ನಿಮ್ಮ ಹೆಸರು? ಸುರೇಶ್. ಇಲ್ಲೇ ಇರೋದಾ?
ಹಿಂಗೆ ವ್ಯಾಪಾರ ಎಲ್ಲ ನಡೀತಿದ್ಯಾ ಚೆನ್ನಾಗಿ? ಹಾಂ, ಇದು ಆ್ಯಕ್ಚುಲಿ ಒಂದು ಲಾಗ್ ಮಾಡ್ತಾ ಇದ್ದೆ ಅಷ್ಟೇ. ಗುರು ನೀನು ಬಾರ್ಸು ಗುರು, ನಾವು ಫುಲ್ ಡಯಟಲ್ಲಿದ್ದೀನಿ ಗುರು. ಆ್ಯಕ್ಚುಲಿ ಇವನು ಈ ಥರ ಸಾಕ್ಸ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಸೊ ನೋಡಿ ನನಗೆ ಯಾಕೋ ತಡಿಯೋಕ್ಕಾಗ್ತಾ ಇಲ್ಲ. ಜಸ್ಟ್ ಟೇಸ್ಟ್ ನೋಡೋಣ ಒಂದು ಪೀಸ್. ಸೊ ಇವತ್ತೊಂದಿನ ಡಯಟ್ ಮುರಿಯೋಣ ಗೈಸ್. ಸೊ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿದೆ ಬಟ್ ಫುಲ್ ಸ್ಪೈಸಿ ಆಗಿದೆ ಸ್ವಲ್ಪ. ನಾನು ಸ್ಪೈಸಿ ಕಡಿಮೆ ತಿಂತೀನಿ ಬಟ್ ಓಕೆ. ಹೇಗಿದೆ ಗುರು ನಿನಗೆ? ಚೆನ್ನಾಗಿದೆಯಾ? ಎಷ್ಟು ರೇಟಿಂಗ್ ಕೊಡ್ತೀಯಾ ಇದಕ್ಕೆ? 5 ಔಟ್ ಆಫ್ 5 ಎಷ್ಟು ಕೊಡ್ತೀಯಾ? 3.5. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು